ಲಲಿತವ್ವ ಗಂಡನ ಮನೆಗೆ ಹೋದಾಗಿಂದ ಈ ಮನೆ ತಲೆ ಬಂದೇ ಇಲ್ಲ. ನಾನು ಈ ಮನೆಗೆ ಬರೋಕ್ಕೂ ಮನಸ್ಸಿಲ್ಲ. ಆದರೆ ಲಲಿತನ ಜೊತೆ ಮಾತಾಡಂಗೈತಿ. ಫೋನಾಗ ಮಾತಾಡ್ದಂಗೆ ಅನ್ಸಂಗಿಲ್ಲ. ಆಕಿನ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡ್ಸೋಣ ಅಂತ ಅಂದ್ಕೊಂಡೀನಿ. ಆದ್ರೆ ಅವ್ರ ಮನ್ಯಾಗ ಏನಂತಾರೋ ಏನೂ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಸಲ ಮಾಡಮ್ಮನ ತಲೆ ಮಾತಾಡಿ ಹೋಗಿ ಆಯಮ್ಮ ಲಲಿತನ ಮಾತಾಡ್ಸಕ್ಕೆ ಅವ್ರ ಮನೆಗೆ ಹೋಗ್ಕೊಳ್ಳಲ್ಲ. ಅವಾಗ ನಾನು ಹೋಗಿ ಲಲಿತನ ನೋಡಿ ಮಾತಾಡ್ಸ್ಕೊಂಬರಕ್ಕೆ ಬರ್ತೈತಿ. ನಿನ್ನೆ 2 ಸಲ ನಿನ್ನೆ ಮೊನ್ನೆ ಎಲ್ಲ ಕಾಲ್ ಮಾಡಿದಾಗ ಪಾಪಕ್ಕಿ ಮನ್ಯಾಗ ಕೆಲಸ ಇದ್ವ ಏನೋ ಕೆಲಸ ಅದಾವ ಅಂತ ಅನ್ನೋ ಕುಂತಿದ್ಲು. ಅಲ್ಲಿ ಹೆಂಗೆ ಅದಾಳೋ ಏನೋ ಎಲ್ಲರೂ ಆಕಿನ ಹೆಂಗೆ ನೋಡ್ಕೊಳ ಕುಂತಾರ. ಚಂದ್ರು ಅವರು ಲಲಿತನ ಚಂದನದಂಗೆ ನೋಡ್ಕೊತಿರ್ಬೋದು. ಆದರೂ ಒಂದು ಸಲ ಆಕಿನ ನೋಡಿ ಮಾತಾಡ್ಸ್ಕೊಂಬಂದ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೈತಿ. ಪಾಪ ಇಲ್ಲಂತೂ ಒಂದು ಸಮನೆ ಕೆಲಸ 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 ಚುಚ್ಚು ಮಾತು ಅವ್ರ ಚಿಗವನಿಂದ ನೆಮ್ಮದಿನೇ ಇಲ್ಲದಂಗೆ ಆಗಿತ್ತು ಆಕೆಗೆ. ಕೊನೆ ಪಕ್ಷ ಗಂಡನ ಮನ್ಯಾಗಾರ ಹೆಂಗೆ ಅದಾಳ ಏನು ಅನ್ನೋದು ಕೇಳ್ಬೇಕು. ಎಲ್ಲರೂ ಖುಷಿಯಾಗಿ ನಕ್ಕೊತ ಇದ್ರೆ ಅಷ್ಟ ಸಾಕು ನನಗಂತೂ. ಯಪ್ಪ ಈ ಹೆಂಗೆ ಕರೀಲಿ ಅಮ್ಮನ? ಅಕಸ್ಮಾತ್ ಏನಾರ ಅಮ್ಮ ಮನೆಯಾಗ ಎಲ್ಲಾರ್ದ ಲಲಿತಾನು ಚಿಗವ ಬಂದ್ಲಂದ್ರೆ ಪರವಾಗಿಲ್ಲ. ನಾನು ಲಲಿತಾನು ಮಾತಾಡ್ಸ್ಬೇಕಂದ್ರೆ ಮಾತಾಡ್ಸ್ಬೇಕು. ಇವಾಗ ಯಾರು ಯಾಕೆ ಬರಲಿ. ಅಮ್ಮ ಬೇ ಅಮ್ಮ, ಯಮ್ಮ ಬೇ. ಏನ್ಲೇ ಇವತ್ತು ನಮ್ಮ ಮನೆ ತಲೆ ಬಂದುಬಿಟ್ಟಿದೆಲ್ಲ. ನಿಂದು ಬಾಲ ಇಲ್ಲಿಲ್ಲ. ಆಕೆ ಆಗಲೇ ಗಂಡನ ಮನೆಗೆ ಹೋಗಾಳ. ಏನು ನಮ್ಮ ಮನೆ ತಲೆ ಈಗ ಬಂದಿದಿ ಯಾಕ? ಅದು ಏನಿಲ್ಲ ಚಿಗವ್ವ, ಅದು ಅಮ್ಮ ಅದಾಳನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಭಾಳ ದಿನ ಆತಲ್ಲ ಲಲಿತವನು ಗಂಡಿನ ಮನೆಗೆ ಹೋದಾಗಿಂದ ಈ ಕಡೆ ಬಂದೇ ಇಲ್ಲಾಗಿದ್ದೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಮ್ಮನಾರ ಮಾತಾಡ್ಸ್ಕೊಂಡು ಹೋಗೋಣ, ಹೆಂಗೆ ಅದಾಳ ಏನಂತಂದು ಕೇಳ್ಕೊಂಡು ಹೋಗೋಣ ಅಂತಂದು ಬಂದೇವೆ. ಈ ಯಾಕೆ ಅಮ್ಮ ಮನ್ಯಾಗಿಲ್ಲನ್ ಬೇ? ಎಲ್ಲ ಹೊರಗಡೆ ಹೋಗಾಳ. ಆಕೆ ಏನು ಆರಾಮ ಅದಾಳ. ಮನ್ಯಾಗ ಎಲ್ರಿಗೂ ಆರಾಮ್ ತಪ್ಸಿ. ನೀನು ಎದಕ್ಕೆ ಬಂದಿದ್ದೀ ಈಗ ಮನೆ ತಲೆ? ನಿಂಗೇನು ಮನೆ ವಾರೇ ಬದುಕು ಏನು ಇಲ್ಲನೇ ಇಲ್ಲನ? ಯಾವಾಗ ನೋಡಿದ್ರು ಲಲಿತವ ಅಂತ ಆಕೆ ಬಾಲ ಅಲ್ಲಾಡ್ಸ್ಕೊಂತ ಇರ್ತಿದ್ದೆಲ್ಲ. ಆಕೆ ಗಂಡನ ಮನೆಗೆ ಹೋಗಾತು. ಇನ್ನು ನೀನು ಯಾವಾಗ ಹೋಗಿದ್ದೆ ಏನು ಗಂಡನ ಮನೆಗೆ? ನಡಿ ಲಲಿತವ ಇಲ್ಲ, ಯಾರೂ ಇಲ್ಲ. ಅವ್ರಮ್ಮನೂ ಇಲ್ಲ. ಬೇಕಾದ್ರೆ ಅವರಮ್ಮ ಅಲ್ಲಿ ಮನೆಯಾಗ ಅಲ್ಲಿ ದಾರ್ಯಾಗ ಬರ್ತಿರ್ತಾಳೆ ನೋಡು, ಅವಾಗ ಮಾತಾಡ್ಸಲ್ಲೇ. ಚಿಗವ ನಾನೇನು ನಿಮ್ಮ ಮನೆ ಒಳಗಡೆ ಕುತ್ಕೊಂಡು ಮಾತಾಡಂಗಿಲ್ಲ. ಇಲ್ಲೇ ಅಮ್ಮನ ಜೊತೆ ಮಾತಾಡಿ ಹೋಗ್ತೀನಿ ತಗೋ. ಎಷ್ಟೊತ್ತಿಗೆ ಬರ್ತಾಳಮ್ಮ? ಆಕೆ ನನಗೇನು ಹೇಳಿ ಹೋಗಿರ್ತಾಳೆ ನೋಡು, ಇಷ್ಟೊತ್ತಿಗೆ ಬರ್ತೀನಿ ಅಂತಂದು. ಎಷ್ಟೊತ್ತಿಗೆ ಬರ್ತಾಳೆ ಏನು ಯಾರಿಗೆ ಗೊತ್ತು? ಅಷ್ಟು ಅನ್ನಂಗಿದ್ರೆ ಇಲ್ಲೇ ಕುತ್ಕೊಂಡು ಕಾಯಿ, ಬಂದ ಮೇಲೆ ಮಾತಾಡ್ಸಂತಿ ಅಂತ. ಬಂದುಬಿಡ್ತಾರೆ ಮುಂಜಾನೆ ಒಬ್ಬಾಕಿ ತಪ್ಪಷ್ಟು ಒಬ್ಬಾಕಿ ಆಕೆಗೆ ಮಾತಾಡ್ಸಕ್ಕಂತಂದು ಬಂದವರಿಗೆಲ್ಲ ಚಾ ಮಾಡಂತ ಆಕೆ ತಲೆ ತಿಂತಾಳ. ಮಾಡಿ ನನಗೆ ಸಾಕಾಗೋಕೈತತ್ತಾಗ. ಯಮ್ಮ ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥಾಗಲ್ಲ. ಅಮ್ಮ ಮನೆಯಾಗಿಲ್ಲ ಅಂತಂದು ಎದಕ್ಕೆ ಓದಿರ್ತಿಲ್ಲ ಒಂದೇ ಸಮ ನಾಯಿ ಓದದಂಗ. ಅತ್ಯಾರ ನೀವ್ ಯಾವಾಗ ಬಂದ್ರಿ? ನೀನು ನಾಯಿ ಒದ್ರದಂಗೆ ಒದ್ರಾಕೊಂತಿದ್ದೆಲ್ಲ ಅವಾಗ ಬಂದೆ. ಅಲ್ಲಲ್ಲಿ ನಿನಗೇನು ಮಂದಿ ಮಕ್ಕಳನ್ನ ಸೇರ್ಬೇಕಂತ ಅನ್ನೋದೇ ಇಲ್ಲನ? ಒಳ್ಳೆ ಒಂಟು ಗೂಗಿ ಥರ ಇರ್ಬೇಕಂತ ಅನ್ಕೊಂಬಿಟ್ಟಿಯ ಏನು ನೀನು? ಯಾಕ್ರಿ ಅತ್ಯಾರ ಹಂಗಂತಿ? ಮತ್ತು ಮನೆಗೆ ಬಂದರಿಗೆ ಬರ್ರವ ಒಳಗಡೆ ಬರ್ರಿ, ಕುತ್ಕೋ ಬರ್ರಿ. ಏನು ಬೇಕು ಚಾತ್ ಕುಡಿತೀರ ಏನು? ಏನವ ಸಮಾಚಾರ ಅಂತ ಚಂದನತ್ತಂಗೆ ನಕ್ಕೊಂತ ಮಾತಾಡೋದ ಗೊತ್ತಿಲ್ಲ ನಿನಗೆ? ಯಾವಾಗ ನೋಡಿದ್ರು ಒಂದೇ ಸಮನ ಒದರ್ತಿರ್ತೀಯಲ್ಲ ಹರಕ ನಾಯಿ ಮಾಡ್ದಂಗೆ. ಅದಕ್ಕೆ ನೀನಿದ್ದಾಗ ಈ ಮನೆ ತಲೆ ಯಾರು ಬರಾಕವಲ್ಲೆ ಅಂತಾರೆ. ಯಾವೊಬ್ಬರ ನೀನು ಕೇಳ್ಕೊಂಡು ಬಂದಾರನ್ನ ನೋಡಿ ಏನು ಮನ್ಯಾಗ? ಯಾರು ಊರಾಗ ಯಾರು ನೀನು ಕೇಳ್ಕೊಂಡು ಬರ್ತಾರನ್ನ ಮನೆ ತನಕ? ಒಳ್ಳೆ ನಾಯಿ ಮಾಡ್ದಂಗೆ ಮಾಡ್ತಿದ್ದಿ ಬಂದರಿಗೆಲ್ಲ, ಮನೆ ಮುಂದೆ ಬಂದರಿಗೆಲ್ಲ. ಅದಕ್ಕೆ ನಮ್ಮ ಮನೆ ತಲೆ ಯಾರು ಬರಲ್ಲ ಅಂತಾರೆ. ನೀನು ಹಿಂಗೆ ಮಾಡೋದಕ್ಕೆ ಏನ ನಾನು ಒಬ್ಬಾಕಿ ಈ ಮನ್ಯಾಗ ಅದೀನಿ ಅಂತಂದು ಏನೋ ಒಂದು 4 ಜನ ಪಾಪ ಬರೋದು ಹೋಗೋದು ಮಾಡ್ತಾರೆ. ನನ್ನ ಮುಖ ನೋಡಿ ಮಂದಿ ಒಂದು ಸ್ವಲ್ಪ ಇಲ್ಲಿ ಬರೋಕೆ ಬರ್ತಾರೆ. ನಿನ್ನ ಮುಖ ನೋಡಿದ್ರೆ ನಾಯಿ ಕೂಡ ಬರಂಗಿಲ್ಲ ನಮ್ಮ ಮನೆ ಸನೇಕ. ಯಾಕ್ರಿ ಅತ್ಯಾರ ಹಂಗಂತೀರಿ ನನಗೆ? ಮತ್ತು ಆಕಿ ಸವಿತವ್ವ ನನ್ನ ಜೊತೆ ಮಾತಾಡಕ ಅಂತ ಬಂದಾಳಿಲ್ಲ. ಅತ್ಯಾರು ಮನೆಯಾಗಿಲ್ಲವ, ಕುತ್ಕೊಂಡಂಗಿದ್ರೆ ಕುತ್ಕೋ ಬಾ ಒಳಗಡೆ. ಅವ್ರು ಬಂದ ಮೇಲೆ ಮಾತಾಡಂತೆ ಅಂತ. ಇಲ್ಲ ನಿಂದು ಏನಾರು ಕೆಲಸ ಇದ್ರೆ ನೀ ಮನೆಗೆ ಹೋಗಿರವ, ಅವ್ರು ಬಂದ ಮೇಲೆ ಹೇಳ್ತೀನಿ. ಚಾ ಏನಾರು ಕುಡಿತೇನವ. ಹಿಂಗಿರ್ತೈತಿ ಕೇಳೋದು. ಅದನ್ನ ಬಿಟ್ಟು ಎದಕ್ಕೆ ಬಂದು ಮನೆ ತಲೆ ಏನು ಲಲಿತವಿಲ್ಲ ಆಕೆ ನಮ್ಮ ಮತ್ತೆ ಎಲ್ಲೋ ತಿರ್ಗಾಡಕ್ಕೆ ಹೋಗಾಳ, ಆಕೆ ಬಂದ ಮೇಲೆ ಬರಂತ ಹೋಗಿ ಅಂತ ನಾಯಿ ಮಾಡ್ದಂಗೆ ಮಾಡ್ತೀಯಲ್ಲ ನೀನು. ನಡಿ ಒಳಗೆ, ಏನಾರು ಕೆಲಸ ಇದ್ರೆ ಮಾಡೋಗ. ಲಗುನ ಅಡುಗೆ ಮಾಡಿ ಮುಗಿಸಿ. ನಂಗೆ ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಇರಬೇಕು. ಏನಾರ ಅಡುಗೆ ನೆಟ್ಟಗೆ ಮಾಡಲಿಲ್ಲ ಮತ್ತೆ ವಾಪಸ್ ಮಾಡಕ್ಕೆ ಹಚ್ತೀನಿ ನೋಡು. ಮತ್ತೆ ಏನಿಲ್ಲ ಇಲ್ಲ ನಿಂತಿದ್ದೀನಿ ನೀನು. ನಡಿ ಅಡುಗೆ ಮಾಡಿ ನಡಿ. ಸರಿತವ ಏನೂ ತಿಳ್ಕೊಬೇಡವ. ಆಕೆ ಬುದ್ಧಿ ನಿನಗೆ ಗೊತ್ತಿದ್ದೈತಲ್ಲ, ಏನು ಹೊಸದಲ್ಲ. ಅದು ಒಂಥರ ನಾಯಿ ಮಾಡ್ದಂಗೆ ಮಾಡ್ದೈತೆ ಮನೆಗೆ ಬಂದರಿಗೆಲ್ಲ. ನೀ ಏನು ತಲೆ ಕೆಡಿಸ್ಕೊಬೇಡವ. ಅಂದಂಗೆ ಆರಾಮದಿ ಏನಿಲ್ಲವ? ಸರಿ ತಗೋಬೇ ಅಮ್ಮ, ನಂಗೆ ಗೊತ್ತಿದ್ದೈತಿ. ನಾ ಆರಾಮದೀನಿ ನೋಡ್ಬೆ. ನೀ ಆರಾಮದಿಯ? ಅಂದಂಗೆ ಲಲಿತವ ಗಂಡನ ಮನ್ಯಾಗ ಹೆಂಗದಾಳ? ಆರಾಮದಾಳ ನಕ್ಕೊಂತ? ಹೂನವ್ವ ಗಂಡನ ಮನ್ಯಾಗ ಏನು ಆರಾಮದಾಳ. ಏನು ಅವ್ರು ಹತ್ತಿದಷ್ಟೇ ಒಂದು ಸ್ವಲ್ಪ ಬೆರಿಕಿದ್ದಂಗೆ ಅದಾಳ. ಆಕೆ ಹೆಂಗೆ ಏನನ್ನ ನನಗೂ ಗೊತ್ತಿಲ್ಲ. ಆದರೆ ಮಾವ ಗಂಡ ಅಂತೂ ಚಲೋ ನೋಡ್ಕೊಂಡು ಹೊಂಟಾರ. ಇಲ್ಲಿಕ್ಕಿಂತ ಎಷ್ಟೋ ಆರಾಮದಾಳ ನೋಡವ ಅಲ್ಲಿ. ಹೌದನ್ ಬೇ ಅಮ್ಮ, ಅದು ನಂಗೆ ಲಲಿತವನ್ನ ನೋಡಂಗೆ ಅನ್ಸಿತ್ತು. ಆಕೆ ಜೊತೆ ಮಾತಾಡಂಗಂತ ಅನ್ಸಿತ್ತು ಬೇ. ಲಲಿತವ ಇಲ್ಲಿಗೆ ಬರ್ತಾಳನ್ ಬೇ?
ಇಲ್ಲವ ಈಗ ಸದ್ಯಕ್ಕೆ ಆಕೆ ಬರಲ್ಲ ಅಂತ ಅಂದಾಳ. ನೀನೇ ಹೋಗಿ ನೀನು ಫೋನ್ ಹಚ್ಬೇಕಿಲ್ಲ, ಮಾತಾಡ್ಬೇಕಿಲ್ಲ, ಫೋನ್ ಹಚ್ಚಿದ್ರೆ ಮಾತಾಡ್ತಾಳನ. ಅದು ಆಕಿನ ಲಲಿತವನ್ನ ನೋಡಿ ಮಾತಾಡ್ಕೊಂಬರ್ಬೇಕು ಅಂತ ಅನ್ಸೈತಿ. ಯಾಕೋ ಭಾಳ ನೆನಪು ಕುಂತ್ಬಿಟ್ಟಾಳ. ಇಷ್ಟು ದಿನ ಯಾವತ್ತೂ ನಾನು ಆಕಿನ ಮಾತಾಡ್ಸ್ಲಾರ್ದ ಇದ್ದಿದ್ದೇ ಇಲ್ಲ. ದಿನಕ್ಕೆ ಒಂದು ಸಲನಾರ ಆಕಿನ ನೋಡಿ ಮಾತಾಡ್ಸಿದ್ರೆ ನಂಗೆ ಸಮಾಧಾನ ಅನಿಸ್ತಿತ್ತು. ಅದ್ರಾಗ ಈ ಒಂದು ವಾರ ಮೇಲೆ ಆತು ಆಕಿನ ನೋಡಿ ಮಾತಾಡ್ಸೇ ಇಲ್ಲಲ್ಲ. ಅದಕ್ಕೆ ನೋಡಿ ಮಾತಾಡ್ಸ್ಕೊಂಬಂದ್ರೆ ಆತು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನೀನು ಅವ್ರ ಮನೆ ತಾಲೆ ಹೋದ್ರೆ ನನಗೂ ಹೇಳ್ತೀಯ ಬೇ, ನಾನು ಬರ್ತೀನಿ ನಿನ್ನ ಜೊತೆ. ಒಂದು ಸ್ವಲ್ಪ ಆಕಿ ಜೊತೆ ಕುತ್ಕೊಂಡು ಆಕಿ ಹೆಂಗದಾಳ ಏನು ಅಂತ ಕೇಳಿ ಮಾತಾಡ್ಸ್ಕೊಂಬಂದ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ ಬೇ. ಅಷ್ಟೇನವ? ಸರಿ ತಗೋ, ನಾನು ಇವತ್ತು ಆಕೈತಾನೆ ಏನಿಲ್ಲವ, ನಾಳೆ ಹಂಗೆ ಹೊಕ್ಕಿನಂತ ಅವ್ರ ಮನೆ ತಲೆ. ಅವಾಗ ನೀನು ಕರ್ಕೊಂಡು ಹೋಗ್ತೀನಿ ತಗೋ. ನೀನು ಆರಾಮಾಗಿ ಕುತ್ಕೊಂಡು ಮಾತಾಡಿ ಬರಂತೆ ಅಂತ. ಇಲ್ಲ ನೀನು ಒಬ್ಬಿಗೆ ಹೋಗಿ ನಡಿತೈತಿ. ಅದೇನಂತ ಆಕೆ ಲಲಿತಾ ಇರ್ತಾಳ ಮನ್ಯಾಗ, ಆಕೆ ಜೊತೆ ಆರಾಮ ಮಾತಾಡಿ ಆಮೇಲೆ ಬರಂತೆ ಅಂತ ಹೋಗಿ ನಡಿತೈತಿ. ನಾ ಬೇಕಾದ್ರೆ ಫೋನ್ ಹಚ್ಚಿ ಹೇಳ್ತೀನಿ ಲಲಿತಾ ಹೋಗ. ಅಯ್ಯೋ ಬ್ಯಾಡ ಬಿ ಅಮ್ಮ ಬೇಡ. ಇಲ್ಲಾದ್ರೆ ನಡೀತಿತ್ತು. ಆಕೆ ಈಗ ಗಂಡನ ಮನ್ಯಾಗ ಅದಾಳ. ಅದಲ್ದ ಅವ್ರ ಮನ್ಯಾಗೂ ನಂಗೆ ಯಾರೂ ಅಷ್ಟು ಪರಿಚಯನೂ ಇಲ್ಲ, ಏನಿಲ್ಲ. ಅದಕ್ಕೆ ನೀನು ಹೊಕ್ಕಿಲ್ಲ ಬಿ ಅಮ್ಮ, ಒಕ್ಕರಿ ನಡೀತೈತಿ. ನಾನು ಅವಾಗ ಬರ್ತೀನಿ. ಸರಿ ತಗೋರವ, ನಾನು ನಾಳೆ ಹಂಗೆ ಹೊಕ್ಕಿನಲ್ಲ ಅವಾಗ ನೀನು ಕರಿತೀನಂತ. ಇಬ್ರು ಹೋಗಿ ಮಾತಾಡ್ಸ್ಕೊಂಡು ಬಂದ್ರೆ ಆತು ತಗೋ. ಸರಿ ಬೇ ಅಮ್ಮ, ಅಷ್ಟು ಮಾಡಿಬಿಡ, ಪುಣ್ಯ ಬರ್ತೈತಿ ನಿನಗೆ. ಅಯ್ಯ ಹುಡುಗಿ, ಇಷ್ಟಕ್ಕೆಲ್ಲ ಪುಣ್ಯನ. ಬಾ ಬಾ ಒಳಗಡೆ ಕುತ್ಕೋ ಬಾ, ಚಾ ಕುಡ್ದು ಹೋಗಂತೆ ಅಂತ. ಇಲ್ಲಿ ಬೇ ಅಮ್ಮ, ಚಾಗಿ ಏನು ಬೇಡ, ಅವು ಅಡುಗೆ ಮಾಡಕ್ಕಂತಾಳ. ನಾನು ತಟಗೆ ಹೋಗಿ ಏನಾರ ಸಹಾಯ ಮಾಡ್ತೀನಿ. ಅದು ನೀನು ಮನೆಯಾಗಿದ್ದರೆ ಹೇಳಿ ಹೋಗ್ಬಿಡೋಣ ಅಂತಂದು ಹೇಳಕ್ಕಂತ ಬಂದೆ. ನಾ ಇನ್ನು ಬರ್ತೀನಿ ತಗೋ ಬೇ ಅಮ್ಮ. ಹೌದಾವ? ಸರಿ ತಗೋರವ, ನಾ ಹೋಗೋ ಮುಂದೆ ಕರಿತೀನಿ ಅಂತ ತಗೋ ನಿನ್ಗೆ. ಸರಿ ಬೇ ಅಮ್ಮ. ಪಾಪ ಒಳ್ಳೆ ಹುಡುಗಿ. ಲಲಿತಾ ಹೋದ್ಮೇಲೆ ಒಬ್ಬಕ್ಕೆ ಆಗ್ಬಿಟ್ಟಾಳ. ಯವ್ವ ಏನು ಬಿಸಿಲಪ್ಪ ಹೊರಗಡೆನಾರ. ನಮ್ಮ ಲಲಿತವ ಮನೆಯಾಗಿದ್ದಿದ್ರೆ ಬಿಸಿಲು ಅಂತ ಮನೆ ಒಳಗೆ ಬಂದೆ ಅಂದ್ರೆ ಹೋಗಿ ಓಡಾಡ್ಕೊತ ಹೋಗಿ ಪಾನಕ ಮಾಡ್ಕೊಂಬಂದು ಕೊಡ್ತಿತ್ತ ಪಾಪ. ಇದನ್ನು ಸೊಸಿ ಐತಿ, ಒಂದು ಕೆಲಸ ಮಾಡೋಂಗಿಲ್ಲ. ಅದು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೇ ಏನು, ಇಂಥ ಸೊಸಿ ಸಿಕ್ಬಿಟ್ಟೈತೆ ನನಗಂತೂ. ಎಲ್ಲ ನನ್ನ ಕರ್ಮ. ರಾಧಿ, ಲೇ ರಾಧಿ. ಹುಷಪ್ಪ ಬಾ, ಈಗ ಕುಂತ ಮೇಲೆ ಸಮಾಧಾನ ಆಯ್ತು ನೋಡ್ರಿ. ಏಟೊತ್ಲೆ ಅದ ಬಾ ಒಂದು ತಟಕ್ಕೆ ಹೊರಗೆ. ಏನ್ರಿ ಅತ್ತಾರ? ರೊಟ್ಟಿ ಆತನ ಮಾಡೋದು? ಯಾಕೆ ಹೊಟ್ಟೆ ಎಸೆದು ಬಿಟ್ಟೈತಿ. ಮುಂಜಾನೆ ಈಟ ಅನ್ನ ಸಾರು ಉಂಡೆಲ್ಲ ಸರಿನಾ ಆಗಿಲ್ಲದು. ಮಾಡಿ ಆತನ ರೊಟ್ಟಿ ಏನಿನ ಇಲ್ಲ? ಹ್ಞೂ ರೀ ಅತ್ತಾರ, ರೊಟ್ಟಿಗೆ ಇಟ್ಟಿ ಅಂತಡ್ರಿ ಮಾಡಾಕುಂತೀನಿ. ಅನ್ನಂಗೆ ಚಪಾತಿ ಲಘುನ ಆಕೈತಿ, ಚಪಾತಿ ಮಾಡಿಬಿಡ್ಲಾ ರೀ ಅತ್ತಾರ? ಆ ಚಪಾತಿನ ನೀನ ತಿನ್ಕ, ಯಾರಿಗೆ ಬೇಕಾಗೈತಿ? ನನಗೆ ಬಿಸಿ ಬಿಸಿ ರೊಟ್ಟಿನ ಬೇಕು, ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಡು. ಲಲಿತವ 3 ಹೊತ್ತು ಹೆಂಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತಿಲ್ಲಿ ನೋಡು, ಹೆಂಗೆ ತಿಂತಿದ್ದಿ ನೋಡಂಗ. ಈಗ ಹೋಗಿ ರೊಟ್ಟಿನ ಮಾಡ್ಕೊಡು, ನನಗೆ ರೊಟ್ಟಿನ ಬೇಕು. ರೊಟ್ಟಿ ಅಂದ್ರೆ ಹೊತ್ತಾಕೈತ್ರಿ ಅತ್ತಾರ. ಚಪಾತಿ ಆದ್ರೆ ತಡ ಆಕೈತಿ ಕಲ್ಸೋದು ಮಾಡೋದು ಅಂತಂದು. ರೊಟ್ಟಿನ ಅವಾಗಿಂದ ಅವಾಗ ಕಲ್ಸ, ಅವಾಗಿಂದ ಅವಾಗ ಮಾಡೋದಿಲ್ಲ. ನಡಿ ಲಘು ಲಘುನ ರೊಟ್ಟಿನ ಮಾಡ್ಕೊಡು ನನಗೆ, ಚಪಾತಿ ಬೇಡ. ಸರಿ ತಗೋರಿ ಅತ್ತಾರ. ಮಳ್ಳಿ ರೊಟ್ಟಿ ಮಾಡೋದು ಕಷ್ಟ ಆಕೈತೆ ಅಂತಂದು ಚಪಾತಿ ಮಾಡ್ಕೊಡ್ತೀನಂತ. ಯಾರಿಗೆ ಬೇಕಾಗೈತಿ ಚಪಾತಿ? ರೊಟ್ಟಿನ ಮಾಡಲಿ. ಇನ್ನು ಮೇಲೆ ಮನ್ಯಾಗ 3 ಹೊತ್ತು ರೊಟ್ಟಿನ ಮಾಡಾಕತ್ತೀನಿ, ಅವಾಗ ಗೊತ್ತಾಕೈತಿ ಈಕಿಗೆ. ಏನಪ್ಪ ಈಗ ಬಂದೇನೆ ಹೊಲ್ದಾಗಿಂದ? ಇಲ್ವೇ ಇವತ್ತು ಹೊಲ್ದಾಗ ಹೋಗಿಲ್ಲ, ಇಲ್ಲೇ ಬಜಾರ್ನಾಗ ಒಂದು ಸ್ವಲ್ಪ ಕೆಲಸ ಇತ್ತ, ಹಂಗಾಗಿ ಬಜಾರ್ಗೆ ಹೋಗಿ ಬಂದೆ. ಈಗ ಉಂಡಿಗಿಂಡು ಹೋಗ್ಬೇಕು ನೋಡ್ಬೆ ಹೊಲ್ದಾಗ. ಹೌದೇನ? ಬಾ ಬಾ, ರೊಟ್ಟಿ ಮಾಡಕ್ಕೆ ಹೇಳಿ ನಕ್ಕಿಗೂ. ರೊಟ್ಟಿ ಮಾಡಕ್ಕೆ ಕುಂತಾಳ, ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿ ಹೊಲ್ದಾಗ ಹೋಗಂತೆ ಅಂತ. ಚಲೋ ಆತವ ರೊಟ್ಟಿ ಮಾಡಂತ ಹೇಳಿದಕ್ಕೆ. ಇಲ್ಲ ಅಂದ್ರೆ ಚಪಾತಿ ಮಾಡ್ಬಿಡ್ತಾಳ, ಚಪಾತಿ ತಿನ್ನಕ ಮನಸ್ಸು ಬರಂಗಿಲ್ಲ ನಮಗಂತೂ. ರೊಟ್ಟಿ ತಿಂದ್ರೆ ಹೊಟ್ಟಿ ತುಂಬ್ದಂಗೆ ಅನಿಸ್ತೈತಿ. ಅಯ್ಯ ನೀನು ಹೆಂಡತಿ ಚಪಾತಿನ ಮಾಡ್ತೀನಿ ಅನ್ನೋ ಕುಂತಿದ್ಲು. ನಾನು ಚಪಾತಿ ಗಿಪಾತಿ ಏನು ಬೇಡ, ಚಪಾತಿ ತಿನ್ನೋರು ಯಾರಿಲ್ಲ ಮನ್ಯಾಗ, ರೊಟ್ಟಿನ ಮಾಡಂತ ಹೇಳಿದೆ. ಅದಕ್ಕೆ ರೊಟ್ಟಿ ಮಾಡಕ್ಕಂತ ಹೋಗಾಳ. ಇರು ರೊಟ್ಟಿ ಮಾಡ್ತಾಳ ಉಣ್ಣಂತೆ ಅಂತ. ಯವ್ವ ಚಲೋ ಆತ್ ನೋಡ್ಬಿ ನೀನು ರೊಟ್ಟಿ ಮಾಡಂತ ಹೇಳಿದಕ್ಕೆ. ಇಲ್ಲ ಅಂದ್ರೆ ಬರೀ ಚಪಾತಿ ಮಾಡಿಬಿಡ್ತಾಳವ. ಆ ಚಪಾತಿ ನೋಡಿದ್ರೆ ತಿನ್ನಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹೀಟ್ ಆಗ್ಬಿಡ್ತೈತಿ. ಚಲೋ ಮಾಡಿದ್ವಿ ನೀ ರೊಟ್ಟಿ ಮಾಡಂತ ಹೇಳಿ. ಹಂಗೆ ಹೇಳ್ಬಿ ದಿನ ರೊಟ್ಟಿ ಮಾಡಂತಂದು. ಇಲ್ಲಾಂದ್ರೆ ಚಪಾತಿ ಮಾಡಿ ಇಟ್ಬಿಡ್ತಾಳ. ಬಿಡ್ತೀನ ಇನ್ನು ಮೇಲೆ 3 ಹೊತ್ತು ರೊಟ್ಟಿ ಮಾಡ್ಬೇಕು, ಹಂಗೆ ಮಾಡ್ತೀನಿ ಇನ್ನು. ಹಂಗೆ ಮಾಡ್ಬಿ, ಅವಾಗ ಗೊತ್ತಾಕೈತಕಿ. ಮುಂಚೆ ಲಲಿತವಿದ್ಲಲ್ಲ ಏನೂ ಗೊತ್ತಾಕಿದ್ಲಾಗಿತ್ತು. ಈಗ ಹಂಗೆ ಮಾಡಕಚ್ಚ, ಅವಾಗ ಗೊತ್ತಾಕೈತಿ. ನೀ ಹೋಗಿ ಕೈಕಾಲು ಮುಖ ತಕೊಂಬಾ, ರೊಟ್ಟಿ ಮಾಡ್ತಾಳ ಊಟ ಮಾಡಂತೆ ಅಂತ. ಸರಿ ಅವ್ವ, ನೀನು ಕೈಕಾಲು ಮುಖ ತಗೋಬಾ, ಊಟ ಮಾಡಂತಿಂತ. ಬಿಸಿ ಬಿಸಿ ರೊಟ್ಟಿ ಮಾಡ್ತಾಳ, ಹಾಕೊಂಬಂದು ಕೊಡ್ತೀನಿ. ನೀ ಊಟ ಮಾಡಂತಿಂತ, ಆಮೇಲೆ ನಾ ಮಾಡ್ತೀನಂತ. ಸರಿ ಆತು. ನೀ ಮೊದಲು ಕೈಕಾಲು ಮುಖ ತಕೊಂಬೋ, ನಾ ಆಮೇಲೆ ಹೋಗಿ ತಗೊಂಬರ್ತೀನಿ. ಈಗ ಇಟ್ಟು ಕಲ್ಸಕೊಂತಾಳಕ್ಕೆ ಏಟತ್ ಮಾಡ್ತಾಳೆ ಏನೇನ ರೊಟ್ಟಿ ಬಡಿಯಾಕ. ಸರಿ ಆತು ಬಿ ಅವ್ವ.